ಏನಮ್ಮ ಮೀರಾ, ಇವತ್ತು ಇಷ್ಟೊಂದು ಖುಷಿಯಾಗಿ ರೆಡಿ ಆಗ್ತಾ ಇದೆಯಾ? ಹೌದು, ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ಏನು, ನೆನ್ನೆ ಶುರುವಾಗಿರೋ ಖುಷಿ ಇನ್ನೂ ಕಮ್ಮಿ ಆಗಿಲ್ವಾ? ಹೌದು, ಇನ್ಮೇಲೆ ಹಾಗೇನೆ ಎಲ್ಲ ನಾನು ಅಂದ್ಕೊಂಡ ಹಾಗೆ ಆಗತ್ತೆ. ಅಂದಹಾಗೆ ನೆನ್ನೆ ಏನೋ ಗಿಫ್ಟ್ ಕೊಟ್ಟ ಹಾಗಿತ್ತು. ವಾಚ್ ಕೊಟ್ಟೆ. ಇನ್ಮೇಲೆ ಅವನ ಜೀವನ ನನ್ನ ಟೈಮಲ್ಲೇ ನಡೆಯುತ್ತೆ. ಆದರೆ ಅವನ ಸಂಸಾರಕ್ಕೆ ತೊಂದರೆ ಆಗೋದು ಬೇಡ. ಶಾಂತಮ್ಮ, ನನಗೂ ಅದ್ರ ಬಗ್ಗೆ ಕಾಳಜಿ ಇದೆ. ನನ್ನ ಉದ್ದೇಶ ಅವನು ಸಂತೋಷ ಆಗಿರ್ಬೇಕು ಅಷ್ಟೇ. ಇನ್ಫ್ಯಾಕ್ಟ್ ನಿನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊ ಅಂತ ನಾನೇ ಹೇಳಿದ್ದೀನಿ. ಶಾಂತಮ್ಮ, ಏನಾಯ್ತು? ಇಲ್ಲಮ್ಮ, ಸಂತೋಷ ಆಯಿತು ಅಷ್ಟೇ. ನಿಜವಾಗ್ಲೂ ಎಷ್ಟು ಬದಲಾಗಿದೆಯಾ ನೀನು. ಈಗ ಆ ದೇವರು ಒಳ್ಳೇದು ಮಾಡ್ತಾನೆ, ಒಳ್ಳೇದು ಮಾಡು. ಎಲ್ಲೋ ಹೊರಗೆ ಹೊರಟಿರೋ ಆಗಿದೆ. ಹೌದು ಶಾಂತಮ್ಮ, ರಾಘವ್ ಸಿಗ್ತೀನಿ ಅಂತ ಹೇಳಿದ್ದಾನೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಸರಿ ಸರಿ, ನಿನ್ನ ಈ ರೀತಿ ಸಂತೋಷವಾಗಿ ನೋಡೋಕ್ಕೆ ಖುಷಿ ಆಗುತ್ತೆ. ಮುದ್ದಾಗಿ ಕಾಣಿಸ್ತಾ ಇದೆಯಾ. ಆದರೆ ನಿಮ್ಮಿಬ್ಬರ ಮೇಲೆ ಯಾರ ದೃಷ್ಟಿನೂ ತಾಗದೇ ಇರಲಿ. ಹಬ್ಬ ದೃಷ್ಟಿ ನನ್ನ ಮೇಲೆ ಯಾರ ದೃಷ್ಟಿನೂ ಬೀಳೋದಿಲ್ಲ ಶಾಂತಮ್ಮ. ಈಗಾಗಲೇ ಲಕ್ಷ್ಮೀ ರಾಘವ್ ಮೇಲೆ ನನ್ನ ದೃಷ್ಟಿ ಬೀತಾಗಿದೆ. ಆ ಬ್ರಹ್ಮ ಬರ್ದಿರೋದನ್ನು ಬದಲಾಯಿಸುತ್ತೆ ನನ್ನ ದೃಷ್ಟಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ.
ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.